ಸ್ನೇಹಿತರೆ, ಡಿವೈನ್ ಜಗತ್ತು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ಶರತ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳು ಯಾಕಾಗುತ್ತೆ, ಅದಲ್ಲದೆ ಮಾರಣಾಂತಿಕ ಕಾಯಿಲೆಗಳಿಗೆ ಯಾಕೆ ನಾವು ಗುರಿ ಆಗ್ತೀವಿ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಮೊದಲನೇ ಬಾರಿಗೆ ಈ ಒಂದು ಚಾನಲ್ನ ನೀವು ವೀಕ್ಷಣೆ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ವಿಡಿಯೋನ ಮೊದಲಿನಿಂದಲೂ ಕೊನೆಯ ತನಕ ತಪ್ಪದೇ ವೀಕ್ಷಣೆ ಮಾಡಿ. ಹಾಗಿದ್ದಾಗ ಮಾತ್ರ ನಿಮಗೆ ಸಮಸ್ಯೆಯ ಮೂಲ ಏನು ಅಂತ ಅರ್ಥ ಆಗೋದಕ್ಕೆ ಸಾಧ್ಯ ಆಗೋದು. ಅದೇ ರೀತಿ ಹಾಗಾದರೆ ಈಗ ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳಂದರೆ ಏನು, ಅಥವಾ ಕಾಯಿಲೆಗಳು ಯಾಕಾಗಿ ಬರುತ್ತೆ ಅಂತ. ಈಗ ವ್ಯಾಜ್ಯಗಳು ಅಂತ ಹೇಳಿದರೆ, ಉದಾಹರಣೆಗೆ ಒಂದು ಜಾಗ ಅಂತ ಇದ್ದಾಗ ಆ ಜಾಗದಲ್ಲಿ ಒಂದು ಕುಟುಂಬದವರ ಸೊತ್ತಲ್ಲಿರುವಂಥ ಜಾಗ, ಅವರಿಗೆ ಮಕ್ಕಳಿರ್ತಾರೆ, ಬೆಳೆದು ದೊಡ್ಡವರಾಗ್ತಾರೆ, ಅವರು ಆಸ್ತಿಯನ್ನು ಪಾಲು ಮಾಡಿಕೊಳ್ಬೇಕು ಅಂತ ಬಂದಾಗ ಅಲ್ಲಿ ಆಸ್ತಿಯ ವಿಚಾರದಲ್ಲಿ ವಿನಾಕಾರಣ ನಮಗೆ ವ್ಯಾಜ್ಯಗಳು ಅಥವಾ ಬಡದಾಟಗಳಾಗುವಂಥದ್ದು, ಗಲಾಟೆಗಳಾಗುವಂಥದ್ದು, ಅಥವಾ ನಮ್ಮದೊಂದು ಜಮೀನಿದೆ, ಪಕ್ಕದವರಿಂದ ನಮಗೆ ತೊಂದರೆಗಳಾಗುವಂಥದ್ದು, ಅಂದರೆ ಒಂದು ಬೇಲಿ ವಿಚಾರಕ್ಕೆ ಗಲಾಟೆಗಳಾಗುವಂಥದ್ದು ಇರ್ಬೋದು. ಅಥವಾ ದಾರಿ, ಈಗ ಹೋಗೋದಕ್ಕೆ ಬರೋದಕ್ಕೆ ದಾರಿಗಳು ಬೇಕಾಗಿರುತ್ತೆ, ಆ ದಾರಿಗೆ ಸಂಬಂಧಪಟ್ಟಂತೆ ನಮಗೆ ಗಲಾಟೆಗಳು ಆಗುವಂಥದ್ದು ಇರ್ಬೋದು. ಇವೆಲ್ಲವೂ ಕೂಡ ಅಲ್ಲಿ ಈ ವ್ಯಾಜ್ಯಗಳು ಅಂತ, ಅಥವಾ ಕೋರ್ಟು ಅಂದರೆ ಕಾನೂನು ರೀತಿಯಾದ ಒಂದು ಹೋರಾಟಕ್ಕೆ ಹೋಗುವಂಥದ್ದು, ಅಂದರೆ ಕೋರ್ಟ್ ಮೆಟ್ಟಲಿರುವಂಥದ್ದು ಇರ್ಬೋದು. ಅಥವಾ ಪೊಲೀಸ್ ಸ್ಟೇಷನಲ್ಲಿ ನಿಮಗೆ ಅದರ ವಿಚಾರವಾಗಿ ಕಂಪ್ಲೇಂಟ್ಗಳಾಗುವಂಥದ್ದು, ಇವೆಲ್ಲ ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳು ಆಗಿರ್ತದೆ. ಇದೆಲ್ಲ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನೀವು ಆ ಭೂಮಿಯಲ್ಲಿ ವಾಸ ಇದ್ದೀರಿ. ಆ ಭೂಮಿಯಲ್ಲಿ ವಾಸ ಇದ್ದಾಗ ಆ ಭೂಮಿಯ ಬಗ್ಗೆ ನಿಮಗೆ ಕೆಲವು ವರ್ಷದ ಇತಿಹಾಸ ಗೊತ್ತಿರುತ್ತೆ. ಅಂದರೆ ಉದಾಹರಣೆಗೆ ಈಗ ಒಂದು 50 ವರ್ಷದ ಇತಿಹಾಸ ಗೊತ್ತಿರ್ಬೋದು, ಅಥವಾ 100 ವರ್ಷದ ಇತಿಹಾಸ ಆ ಭೂಮಿಯ ಬಗ್ಗೆ ಗೊತ್ತಿರ್ಬೋದು, 200 ವರ್ಷದ ಇತಿಹಾಸ ಗೊತ್ತಿರ್ಬೋದು, ಅಥವಾ 500 ವರ್ಷದ ಇತಿಹಾಸ ನಿಮಗೆ ಆ ಜಾಗದ ಬಗ್ಗೆ ನಿಮ್ಮ ಪೂರ್ವಿಕರು ಅಲ್ಲಿದ್ದರಿಂದ ಗೊತ್ತಿರ್ಬೋದು. ಆದರೆ ಭೂಮಿ ಅಂತ ಹೇಳಿದಾಗ ಆ ಭೂಮಿಗೆ ಅದರದೇ ಆದ ಸ್ವಂತದ ಸಾವಿರಾರು ವರ್ಷದ ಇತಿಹಾಸ ಅನ್ನೋದು ಇದ್ದೇ ಇರುತ್ತೆ. ಆ ಸಾವಿರಾರು ವರ್ಷದ ಇತಿಹಾಸ ಇದ್ದಾಗ ಮೂಲ ಭೂಮಿಯ ಸೃಷ್ಟಿ ಅಂತ ಆದಾಗ, ಅಥವಾ ಭಗವಂತನ ಒಂದು ಸೃಷ್ಟಿ ಅಂತ ಆದಾಗ, ಪ್ರತಿ ಭೂಮಿಯ ಪ್ರತಿ ಒಂದು ಭಾಗಕ್ಕೆ, ಒಂದೊಂದು ಸ್ಥಳಗಳಿಗೆ ಒಂದೊಂದು ಶಕ್ತಿಯನ್ನು ಅಲ್ಲಿ ಸ್ಥಾನ ಅಂತ ಕೊಟ್ಟಿರ್ತದೆ. ಅದೇ ರೀತಿ ಆ ಭೂಮಿಗೆ ಸಂಬಂಧಪಟ್ಟಂಥ ನಾಗಗಳು, ಅಥವಾ ಭೂಮಿ ನಾಗ ಅಥವಾ ಸ್ಥಳ ನಾಗ ಅಂತ ಹೇಳ್ತಾರೆ, ಇದೆಲ್ಲದರದ ಒಂದು ನೆಲೆಗಟ್ಟುಗಳು ಆ ಜಾಗದಲ್ಲಿ ಇರುತ್ತೆ. ಅದಲ್ಲದೆ ನಿಮಗಿಂತ ಮುಂಚೆ, ಅಂದರೆ ಆದಿವಾಸಿಗಳ ಕಾಲದಿಂದ ನೀವು ಬರುವಾಗ ಅದು ಕಾಡೇ ಆಗಿರ್ಬೋದು, ಅದರ ನಂತರ ದಿನಗಳಲ್ಲಿ ನೀವು ಅದನ್ನು ಕೃಷಿ ಭೂಮಿಯನ್ನಾಗಿ ನೀವು ಮಾಡಿರ್ಬೋದು, ಅಥವಾ ಅಲ್ಲಿ ಮನೆಗಳನ್ನು ಕಟ್ಟಿರ್ಬೋದು, ಅಥವಾ ಬೇರೆ ಇನ್ಯಾವುದೋ ಒಂದು ಪ್ರದೇಶವನ್ನಾಗಿ ನೀವು ಅದನ್ನು ಮಾರ್ಪಾಟು ಮಾಡಿರ್ಬೋದು. ಆದರೆ ಮೂಲ ನಿವಾಸಿಗಳು ಅಥವಾ ಆದಿವಾಸಿಗಳು ಅಂತ ಇದ್ದಾಗ ಅವರೂ ಕೂಡ ಆ ಜಾಗದಲ್ಲಿ ಇದ್ದು ತನ್ನ ಜೀವನವನ್ನು ಕಳೆದು ಅವರು ಹಲವಾರು ದೈವದೇವರುಗಳ ಅಥವಾ ಅವರವರ ಪದ್ಧತಿಗಳನ್ನು ಅವರು ಮಾಡಿರ್ತಾರೆ. ಅಂಥ ವ್ಯಕ್ತಿಗಳು ಇದ್ದಾಗ ಅಲ್ಲೇನಾಗಿರುತ್ತೆ, ಅವರಲ್ಲೂ ಕೂಡ ಅಪಮೃತ್ಯುಗಳಿಗೆ ಒಳಗಾದಂಥ, ಅಂದರೆ ಮೋಕ್ಷವನ್ನು ಕಾಣದಂಥ ಎಷ್ಟೋ ಪ್ರೇತಾತ್ಮಗಳು ಕೂಡ ಆ ಜಾಗದಲ್ಲಿ ಇರುತ್ತೆ. ಕೆಲವೊಂದೊಂದು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಯಾವುದಾದ್ರೂ ಒಂದು ದೈವದೇವರ ಸ್ಥಾನ ಮೊದಲಿಂದಲೂ ಇತ್ತು, ಅದನ್ನು ಆರಾಧನೆ ಮಾಡ್ತಿದ್ದಂಥ ಅದರ ಆರಾಧಕರು, ಅದು ಗಂಡು ಆಗಿರ್ಬೋದು ಹೆಣ್ಣು ಆಗಿರ್ಬೋದು, ಅವರು ಅಪಮೃತ್ಯುಗೊಳಗಾದಾಗ ಅವರೆಲ್ಲ ಪ್ರೇತಾತ್ಮಗಳು ಕೂಡ ಅಲ್ಲಿದ್ದಂಥ ಒಂದು ಶಕ್ತಿಯ ಕೈಯಲ್ಲಿ, ಅಥವಾ ಆ ದೈವಗಳು ನಾಗಗಳು ಅಂತ ನಾನೇನು ಹೇಳಿದೆ, ಅವರ ಕೈಗಳಲ್ಲಿ ಆ ಪ್ರೇತಾತ್ಮಗಳು ಕೂಡ ವಶದಲ್ಲಿ ಇರ್ತದೆ. ಹಾಗಾಗಿ ನೀವು ಯಾವುದೇ ಒಂದು ಜಾಗವನ್ನು ಮೊದಲು, ಅಂದರೆ ಅಲ್ಲೇನಾದರೂ ಒಂದು ಮಾಡಬೇಕು ಅಂತ, ಮನೆ ಕಟ್ಟಬೇಕು, ಅಥವಾ ನೀವು ಕಮರ್ಷಿಯಲ್ ಬಿಲ್ಡಿಂಗ್ ಮಾಡಬೇಕು, ಅಥವಾ ದೇವಸ್ಥಾನ ಕಟ್ಟಬೇಕು, ಅಥವಾ ಇನ್ನೇನೋ ಒಂದು ನೀವು ಕೆಲಸ ಮಾಡಬೇಕು ಅಂತ ಹೇಳಿದರೂ ಸ್ಥಳ ಪರಿಶೀಲನೆ ಅಥವಾ ಆ ಸ್ಥಳ ಮೂಲದ ಇತಿಹಾಸವನ್ನು ತಿಳ್ಕೊಳ್ದಲೇ ನೀವು ಮಾಡೋದಕ್ಕೆ ಹೋಗಬಾರ್ದು. ಈಗ ಯಾರ ಹತ್ರನೂ ಕೇಳಿದಾಗ ಹೇಳಿರ್ತಾರೆ, ನಿಮಗೆ ಜಾಗ ತುಂಬ ಚೆನ್ನಾಗಿದೆ, ಬರುತ್ತೆ ಮನೆ ಕಟ್ಟಿ ಅಂತ. ನೀವು ಪಕ್ಕಾ ವಾಸ್ತುವರನ್ನು ಹುಡುಕಿ ಅದಕ್ಕೆ ಬೇಕಾದ ಒಂದು ನಕ್ಷೆಯನ್ನು ಸಿದ್ಧ ಮಾಡಿ ಅದರ ಪ್ರಕಾರ ಒಂದು ಮನೇನ ನೀವು ಕಟ್ತೀರಿ. ಆದರೆ ಅಲ್ಲಿ ವಾಸ ಮಾಡಿದ ಮೇಲೆ ನಿಮಗೆ ಈ ಸಮಸ್ಯೆಗಳು ಶುರುವಾಗುತ್ತೆ. ಒಂದು ಸ್ಥಳದ ಅಕ್ಕಪಕ್ಕದಲ್ಲಿ ಕೆರೆಗಳಿರ್ಬೋದು, ಅಥವಾ
ಆರೋಗ್ಯವಾಗಿದ್ದಂಥ ವ್ಯಕ್ತಿಗಳಿಗೆ ಅನಾರೋಗ್ಯ ಕಾಡುವಂಥದ್ದು. ನೀವೆಷ್ಟೇ ಮೆಡಿಕಲಿ ಅದನ್ನು ಟೆಸ್ಟ್ ಮಾಡಿದರೂ ಕೂಡ ನಿಮಗೆ ಯಾವ ಒಂದು ಸ್ಕ್ಯಾನಲ್ಲಿ ಅಥವಾ ಯಾವ ಒಂದು ಮೆಡಿಕಲ್ ಇದರಲ್ಲೂ ಕೂಡ ಕೆಲವು ಕಾಯಿಲೆಗಳು ನಿಮಗೆ ಐಡೆಂಟಿಫೈ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲವೂ ನಾರ್ಮಲ್ ಇದೆ ಅಂತ ಡಾಕ್ಟರ್ ಹೇಳಿ ಕಳಿಸ್ತಾರೆ. ಆದರೂ ನೀವು ಏನು ಆ ಕಾಯಿಲೆಗೆ ತುತ್ತಾಗಿ ಹೋಗ್ತಾನೆ ಇರ್ತೀರಿ. ಇದೆಲ್ಲವೂ ಕೂಡ ಯಾಕೆ ಅಂತ ಹೇಳಿದರೆ ಈ ಒಂದು ಕಾರಣದಲ್ಲಿ ಆಗುವಂಥದ್ದು. ಹಾಗಾಗಿ ನೀವು ಯಾವುದೇ ಒಂದು ಸ್ಥಳವನ್ನು ನೀವೇನೇ ಮಾಡಬೇಕಾದ್ರೂ ಸ್ಥಳ ಪರಿಶೀಲನೆಯನ್ನು ಮಾಡಬೇಕು. ಸ್ಥಳ ಪರಿಶೀಲನೆ ಅಂತ ಹೇಳಿದರೆ ಆ ಸ್ಥಳಕ್ಕೆ ಸಂಬಂಧಪಟ್ಟಂಥ ಪೂರ್ವಪರವಾದ ಇತಿಹಾಸವನ್ನು ತಿಳಿದು ಅದಕ್ಕೆ ಬೇಕಾದಂಥ ಒಂದು ಸೂಕ್ತವಾದ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ. ಆ ಸೂಕ್ತವಾದ ಪರಿಹಾರವನ್ನು ಮಾಡದೆ ನೀವಲ್ಲಿ ಈಗ ಉದಾಹರಣೆಗೆ ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಯಾಕಂದರೆ ಇದು ನನ್ನ ಒಂದು ಕ್ಲೈಂಟ್ ಜೀವನದಲ್ಲಿ ನಡೆದಂಥ ಘಟನೆ. ಅವರು ಒಂದು ದೇವಿಯನ್ನು ತುಂಬ ಮೆಚ್ಚಿ ಆರಾಧನೆ ಮಾಡ್ತಾಯಿದ್ರು. ಅವರೇನು ಮಾಡಿದರು ಅಂದರೆ ತುಂಬ ಅವಳ ಒಲುಮೆನೂ ಕೂಡ ಅವರಿಗೆ ಇತ್ತು. ಹಾಗಾಗಿ ಅವರು ಏಕಾಏಕಿ ಆ ದೇವಿಗೋಸ್ಕರ ತನ್ನ ಒಂದು ಸ್ಥಾನದಲ್ಲಿ ಅಂದರೆ ತಾನಿರುವ ಹುಟ್ಟಿ ಬೆಳೆದಂಥ ಜಾಗದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿ ಪೂಜೆ ಪುನಸ್ಕಾರವನ್ನು ಮಾಡೋದಕ್ಕೆ ನಿಂತರು. ಯಾವಾಗ ಆ ದೇವಸ್ಥಾನವನ್ನು ಕಟ್ಟಿ ಪೂಜೆ ಪುನಸ್ಕಾರ ಮಾಡೋದಕ್ಕೆ ನಿಂತರು, ಒಂದು 6 ತಿಂಗಳು 1 ವರ್ಷ ಎಲ್ಲವೂ ಕೂಡ ಚೆನ್ನಾಗಿತ್ತು. ಅದಾದ ನಂತರ ಏನಾಯಿತು, ಸಾಕಷ್ಟು ಸಮಸ್ಯೆಗಳು ಬರೋದಕ್ಕೆ ಶುರುವಾಯಿತು. ಅಂದರೆ ಆ ವ್ಯಕ್ತಿ ಅಷ್ಟು ಪ್ರಾಮಾಣಿಕವಾಗಿ ಪೂಜೆಗಳನ್ನು ಮಾಡ್ತಾ ಇದ್ದರೂ ಕೂಡ ಸಮಸ್ಯೆಗಳು ಅಂತ ಹೇಳಿದ್ರೆ ಅವರಿಗೆ ಅಂದರೆ ಬೇಡಪ್ಪ, ಇನ್ನು ಜೀವನನೇ ಬೇಡ, ಇನ್ನು ಸಾಯೋದು ಒಂದೇ ಗತಿ ಅಂತ ಆ ಒಂದು ಮಟ್ಟಕ್ಕೆ ಬಂದು ತಲುಪಿದ್ರು. ಯಾಕಂದರೆ ಅದಕ್ಕೆ ಬೇಕಾದಂಥ ಪರಿಹಾರಗಳು ಸಾಕಷ್ಟು ಕಡೆ ಕೇಳಿ ತಿಳ್ಕೊಂಡು ಪರಿಹಾರಗಳನ್ನು ಮಾಡಿದರೂ ಯಾವುದೂ ಕೂಡ ಅವರಿಗೆ ಸಾಧ್ಯವಾಗಲಿಲ್ಲ. ಹಾಗೆ ಕೊನೆಯದಾಗಿ ಯಾರ್ದೋ ಒಂದು ರೆಫರೆನ್ಸ್ ಮುಖಾಂತರ ನನ್ನ ಬಳಿ ಬಂದಾಗ ನಾನು ಅವರಿಗೆ ಅಂದರೆ ಆ ಒಂದು ಸ್ಥಳದ ವಿಮರ್ಶೆಯನ್ನು ಅಂದರೆ ವಿಚಾರವನ್ನು ಅವರಿಗೆ ಇಂತಿಂಥ ಜಾಗದಲ್ಲಿ ಇಂತಿಂಥ ಒಂದು ಶಕ್ತಿಯ ಸ್ಥಾನಗಳಿದೆ, ಹಾಗಾಗಿ ಅದರಿಂದ ನಿಮಗೆ ಇಷ್ಟೊಂದು ತೊಂದರೆ ಆಗ್ತಿದೆ ಅನ್ನೋ ವಿಚಾರವನ್ನು ಹೇಳಿ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಮಾಡಿದ ನಂತರ ಅವರಲ್ಲಿ ಆ ಬದಲಾವಣೆ ಅನ್ನೋದು ಸಿಕ್ತು. ಅದೇ ರೀತಿ ಈಗ ಹಾಗೆ ಸಮಸ್ಯೆಗಳಿದ್ದಾಗ ನೀವು ಆ ಜಾಗದಲ್ಲಿ ದೇವಸ್ಥಾನ, ಮನೆ, ಕಮರ್ಷಿಯಲ್ ಬಿಲ್ಡಿಂಗ್ ಅಥವಾ ಕೃಷಿ ಭೂಮಿಯನ್ನು ಮಾಡಿದರೂ ಕೂಡ ನಿಮಗೆ ಸಮಸ್ಯೆ ಅನ್ನೋದು ಕಟ್ಟಿಟ್ಟ ಬುತ್ತಿ. ಅದಕ್ಕೆ ದಯವಿಟ್ಟು ಯಾವುದೇ ಒಂದು ಈ ರೀತಿಯಾದ ನಿರ್ಧಾರಗಳನ್ನು ತಗೊಳ್ಳೋದಕ್ಕಿಂತ ಮೊದಲು ವಿಮರ್ಶೆ ಮಾಡಿ, ಚಿಂತನೆ ಮಾಡಿ, ಅಥವಾ ತಿಳಿದವ್ರ ಹತ್ರ ನೀವು ವಿಚಾರಗಳನ್ನು ತಿಳ್ಕೊಂಡು ಅದಕ್ಕೆ ಬೇಕಾದ ಸೂಕ್ತ ಪರಿಹಾರವನ್ನು ನೀವು ಮಾಡಿಕೊಂಡು ಮುಂದುವರೆದ್ರೆ ಮಾತ್ರ ನಿಮಗೆ ಆಯಿತಾ. ಯಾಕಂದರೆ ನಿಮಗಲ್ಲಿ ಒಂದು ಆ ಜಾಗದಲ್ಲಿ ಸ್ಥಾನಮಾನ ಗೌರವ ಬೇಕು ಅಂತ ಹೇಳಿದಾಗ ಆ ಸ್ಥಳಕ್ಕೆ ಸಂಬಂಧಪಟ್ಟಂಥ ಆ ಒಂದು ಶಕ್ತಿಗಳಿಗೂ ಕೂಡ ಸರಿಯಾದ ಸ್ಥಾನಮಾನ ಗೌರವ ನೀವು ಅಲ್ಲಿ ಕೊಡಲೇಬೇಕು. ಅದಲ್ಲದೆ ಅಲ್ಲಿ ಪೂರ್ವದಿಂದಲೂ ಮೋಕ್ಷ ಕಾಣದೇ ಇದ್ದಂಥ ಏನು ಅಜ್ಞಾತ ಪ್ರೇತಗಳು ಅಂತ ಹೇಳ್ತೀವಿ. ಜ್ಞಾತ ಅಂದರೆ ನಮ್ಮ ವಂಶಸ್ಥರ ಪ್ರೇತಾತ್ಮಗಳು, ತೀರಿ ಹೋದಂಥವರಿಗೆ ನಾವು ಕಾರ್ಯವನ್ನು ಮಾಡುವಂಥದ್ದು. ಅದೇ ರೀತಿ ಅಜ್ಞಾತ ಪ್ರೇತಗಳು ಅಂದರೆ ಅವರಿಗೆ ನಮಗೆ ಯಾವ ಸಂಬಂಧನೇ ಇಲ್ಲ, ಆದರೆ ಆ ಭೂಮಿಗೆ ಆ ಆತ್ಮಗಳಿಗೆ ಸಂಬಂಧ ಇದ್ದೇ ಇರುತ್ತೆ. ಹಾಗಾಗಿ ಆ ಅಜ್ಞಾತ ಪ್ರೇತಗಳಿಗೂ ಕೂಡ ಬೇಕಾದಂಥ ಒಂದು ಕಾರ್ಯವನ್ನು ಅಥವಾ ಪರಿಹಾರವನ್ನು ಮಾಡಿ ಅವುಗಳಿಗೆ ಮೋಕ್ಷ ಕೊಟ್ಟಾಗ ಮಾತ್ರ ಏನಾಗುತ್ತೆ, ನಿಮಗೆ ಆ ಜಾಗದಲ್ಲಿ ನೀವು ನೆಮ್ಮದಿಯಾಗಿ ಬಾಳಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಅತಿ ಹೆಚ್ಚು ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತು ನಿಮ್ಮಲ್ಲಿ ಈ ರೀತಿಯಾದ ಸಮಸ್ಯೆಗಳಿದ್ದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಸಮಸ್ಯೆಯ ಬಗ್ಗೆ ನೀವು ತಿಳಿಸಿ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ನೀವು ಮೊಬೈಲ್ ಮುಖಾಂತರನೂ ತಿಳ್ಕೊಳ್ಬೋದು. ಅಥವಾ ವಾಟ್ಸಪ್ಗೂ ಕೂಡ ನಿಮ್ಮ ಒಂದು ಮಾಹಿತಿಯನ್ನು ನೀವು ಕಳಿಸ್ಕೊಟ್ರೆ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕೂಡ ನಾನು ತಿಳಿಸಿಕೊಡ್ಬೋದು. ನಮಸ್ತೆ ಸ್ನೇಹಿತರೆ.